ವೆಲ್ಕಮ್ ಬ್ಯಾಕ್ ಟು ಲೋಟಸ್ ಪೆಟಲ್ಸ್. ಅತಿ ಕಡಿಮೆ ಸಮಯದಲ್ಲಿ ಸಾಂಪ್ರದಾಯಿಕ ಬುತ್ತಿನ ನಾನು ಇದನ್ನು ತೋರಿಸ್ತಾ ಇದ್ದೀನಿ. ಒಂದು ಕುಕ್ಕರ್ಗೆ 2 ಕಪ್ ಅಕ್ಕಿನ ಹಾಕಿ ನೀಟಾಗಿ ತೊಳೆದು 5 ಕಪ್ ನೀರು, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ 3 ವಿಷಲ್ ಬರೆಸ್ತಾ ಇದ್ದೀನಿ. ಒಂದು ಮಿಕ್ಸಿ ಜಾರಿಗೆ 4 ಇಂಚು ಶುಂಠಿ, 2 ಏಲಕ್ಕಿ, 4 ಚಮಚ ಕಾಳು ಮೆಣಸು, 4 ಬೆಳ್ಳುಳ್ಳಿ, ಸ್ವಲ್ಪ ಪ್ರಮಾಣದ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ನೀರನ್ನು ಹಾಕಿ ತರಿಯಾಗಿ ಇದನ್ನು ನಾನು ರುಬ್ಕೊಂಡಿದ್ದೀನಿ. ಅನ್ನ ತಣ್ಣಗಾದ ನಂತರ ಅದನ್ನು ನಾನು ಅರಿವಾಣಕ್ಕೆ ತೆಗಿತಾ ಇದ್ದೀನಿ. ಎಲ್ಲ ಅನ್ನನೂ ಅರಿವಾಣಕ್ಕೆ ತೆಗೆದು ಒಂದು ಜಾಂಬ ಸಹಾಯದಿಂದ ಇದನ್ನು ಸಣ್ಣದಾಗಿ ನಾದ್ಕೊಳ್ತಾ ಇದ್ದೀನಿ. ಅನ್ನ ಮೆತ್ತಗಾಗೋವರೆಗೂ ಇದನ್ನು ನಾದ್ಕೋಬೇಕು. ಅನ್ನ ಮೆತ್ತಗಾದರೆ ಮಜ್ಜಿಗೆ ಮಸಾಲ ಎಲ್ಲ ನೀಟಾಗಿ ಹೊಂದ್ಕೊಳ್ಳುತ್ತೆ. ಹಂಗಾಗಿ ಇದನ್ನು ನಾನು ಮೆತ್ತಗೆ ಇದನ್ನು ನಾದ್ಕೊಳ್ತಾ ಇದ್ದೀನಿ. ಅರ್ಧ ಮಸಾಲನ ಹಾಕ್ಕೊಂಡು ನೀಟಾಗಿ ನಾದದೆಲ್ಲ ಆದ ನಂತರ ಇನ್ನೊಮ್ಮೆ ಇದನ್ನು ಮತ್ತೆ ಉಳಿದ ಅರ್ಧ ಮಸಾಲನೂ ಹಾಕಿ ಇನ್ನೊಮ್ಮೆ ಇದನ್ನು ಕೈಯಿಂದ ನಾದ್ಕೊಳ್ತಾ ಇದ್ದೀನಿ. ನಾದೋದೆಲ್ಲ ಆದ ನಂತರ ಇದಕ್ಕೆ ಚಿಕ್ಕದಾಗಿ ಕಟ್ ಮಾಡಿರೋಂಥ ಒಂದು ಈರುಳ್ಳಿ, ಅರ್ಧ ಕಪ್ ಹಾಲನ್ನು ಹಾಕಿ ಇನ್ನೊಮ್ಮೆ ಇದನ್ನು ನಾದ್ಕೊಳ್ತಾ ಇದ್ದೀನಿ. ನಂತರ ಇದನ್ನು ಚಿಕ್ಕದಾಗಿರೋಂಥ ಉಂಡೆಗಳನ್ನಾಗಿ ಮಾಡ್ಕೊಳ್ತಾ ಇದ್ದೇನೆ. ಸಾಂಪ್ರದಾಯಿಕವಾಗಿ ಮಾಡ್ಬೋದಾದಂಥ ಬುತ್ತಿ ಇದನ್ನು ನಾನು ಚಟ್ನಿ ಪುಡಿ, ಉಪ್ಪಿನಕಾಯಿ ಜೊತೆ ಸರ್ವ್ ಮಾಡ್ತಾ ಇದ್ದೀನಿ. ಸರ್ವಿಂಗ್ ಬೌಲ್ಗೆ ಎಲ್ಲವನ್ನು ನೀಟಾಗಿ ಮಾಡಿ ಹಾಕ್ತಾ ಇದ್ದೀನಿ. ಈ ಮೆಜರ್ಮೆಂಟಲ್ಲಿ 9 ಬುತ್ತಿ ರೆಡಿ ಆಗಿದೆ. ಇಷ್ಟು ರುಚಿಕರವಾದ ಬುತ್ತಿ ನಿಮಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಪೇಜ್ನ ಫಾಲೋ ಮಾಡಿ. ಥ್ಯಾಂಕ್ ಯು.